ನಮಗೆಲ್ಲರಿಗೂ ಗೊತ್ತಿದೆ ವಯನಾಡಿನಲ್ಲಿ ನಡೆದಂತಹ ದುರಂತ. ತಾವು ಈಗಾಗಲೇ ನೋಡಿರಬಹುದು, ಒಂದು 65-70 ಮಂದಿಯನ್ನು ಒಂದೇ ಜಾಗದಲ್ಲಿ ಹೂತಿಡಲಾಗಿದೆ, ಡೆಡ್ ಬಾಡೀಸ್ ಅನ್ನು. ಕಾರಣ ಏನಂತ ಹೇಳಿದ್ರೆ ಇವರು ಯಾರಂತೇಳಿ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೇವಲ ಇವರಿಗೆ ಈಗ ಸಿಕ್ಕಿದ ಒಂದು ನಂಬರ್ ಮಾತ್ರ. ಎಲ್ಲಾ ಡೆಡ್ ಬಾಡೀಸ್ ದಫನ್ ಮಾಡಿದ ಜಾಗದಲ್ಲಿ ನಂಬರ್ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಈ ವಿಡಿಯೋ ಮಾಡುವ ಉದ್ದೇಶ, ನಾವು ಜೀವಂತ ಇರುವಾಗ ನಾವು ಕಚ್ಚಾಟದಲ್ಲಿ ಇರ್ತೇವೆ, ನೀನು ಮುಸ್ಲಿಂ, ನೀನು ಹಿಂದೂ, ನೀನು ಕ್ರಿಶ್ಚಿಯನ್ ಅಂತ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಅದು ಒಂದು 65-70 ಜನ, ಯಾವುದೇ ಜಾತಿ ಅಂತ ಗೊತ್ತಿಲ್ಲ, ಖಾಲಿ ಅವರಿಗೆ ಗೊತ್ತಿರೋದು ಅವರು ಮನುಷ್ಯರಂತ ಮಾತ್ರ. ಇಲ್ಲಿ 70ಗಿಂತ ಹೆಚ್ಚು ಬಾಡಿ ಇಲ್ಲಿದೆ. ಅದೇ ರೀತಿ ಇದರ ಮೇಲೆ ಆ ಟೆಂಟ್ ಇದು ಬ್ಯಾಕ್ ಸೈಡ್ ಅಲ್ಲಿ ತಲೆಗಳು, ಕಾಲು, ಹೀಗೆ ಅರ್ಧಂಬರ್ಧ ಸಿಕ್ಕಿದಂತಹ ಬಾಡಿ ಪಾರ್ಟ್ಸ್ಗಳು ಕೊಂಡೋಗಿ ಅಲ್ಲಿ ದಫನ್ ಮಾಡಲಾಗಿದೆ. ಇಲ್ಲಿ ಕೆಲಸ ನಡೀತಾ ಇದೆ. 450 ಜನರು ತೀರಿಕೊಂಡು ಹೋಗಿದ್ದಾರೆ. 250ಕ್ಕೂ ಅಧಿಕ ಜನರು, 250ಕ್ಕೂ ಅಧಿಕ ಜನರು ಮಿಸ್ಸಿಂಗ್ ಆಗಿದ್ದಾರೆ. ಸೊ ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ, ನಾವು ಬದುಕಿರುವಾಗ ಒಂದಾಗಿರೋಣ. ಇಂತಹ ಕಚ್ಚಾಟಗಳನ್ನು, ಇಂತಹ ಡರ್ಟಿ ಪಾಲಿಟಿಕ್ಸ್ ಅನ್ನು ಸೈಡಲ್ಲಿಟ್ಟು ನಾವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತೇಳಿ ಜಾತಿ ಮತದ ನಡುವೆ, ಭೇದ ಭಾವದ ನಡುವೆ ಜೀವಿಸುವುದಕ್ಕಿಂತ ಮನುಷ್ಯರಾಗಿ ನಾವು ಜೀವಿಸೋಣ.